ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ. ಎಲ್ರಿಗೂ ನಮಸ್ಕಾರ. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಟ್ರೈ ಮಾಡ್ತಾ ಇದ್ದೀನಿ. ಏನು ಈವ್ನಿಂಗ್ ಸ್ನ್ಯಾಕ್ಸ್ ಬಂದೆ ಅಂದರೆ ಪೊಟ್ಯಾಟೊ ಮೋಮೋಸ್ ಟ್ರೈ ಮಾಡ್ತಾ ಇದ್ದೀನಿ. ಆ ಪೊಟ್ಯಾಟೊ ಮೋಮೋಸಲ್ಲಿ ಸ್ಟೀಮ್ಡ್ ಮತ್ತು ಫ್ರೈಡ್ ಎರಡು ಮಾಡ್ತೀನಿ. ಅದೇ ಸ್ಟೀಮ್ಡ್ ಅಥವಾ ಫ್ರೈಡ್ ಮೋಮೋಸ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ನಾನೀಗ ಮೊದಲಿಗೆ ಆಲೂಗಡ್ಡೆನ ಬೇಯಿಸಿ ತುರಿದು ಇಟ್ಕೊಂಡಿದ್ದೀನಿ, ಮತ್ತು 3 ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್ ಇದನ್ನು ಅಷ್ಟೇ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಆ್ಯಂಡ್ ನಿಮ್ಗೆ ಏನಾದರೂ ವೆಜಿಟೇಬಲ್ ಮೋಮೋಸ್ ಮಾಡ್ಕೋಬೇಕಂದ್ರೆ ನಿಮಗೆ ಇಷ್ಟ ಆಗಿರೋ ವೆಜಿಟೇಬಲ್ಸ್ ಹಾಕ್ಕೋಬೋದು. ಮತ್ತು ಮೆಣಸಿನ್ಕಾಯಿನ ಫುಲ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ಇದು 1 ಬೆಳ್ಳುಳ್ಳಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗೇ. ನೆಕ್ಸ್ಟ್ ಮಸಾಲೆಸ್ ಏನೇನು ಅಂತ ತೋರಿಸ್ತೀನಿ. ಚಿಲ್ಲಿ ಫ್ಲೇಕ್ಸು, ಆರಿಗೇನು, ಮತ್ತು ಚಿಲ್ಲಿ ಪೌಡ್ರು, ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೋದು. ಮತ್ತೀಗ ಈ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಹೆಂಗೆ ಮಾಡೋದು ಅಂತ ಹಾಕಿ ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. ಈ ತುರಿದಿಟ್ಕೊಂಡಿರೋ ಆಲೂಗಡ್ಡೆಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಬೇಕು. ಸೊ ಎಲ್ಲನೂ ಕ್ಲೀನ್ ಹಾಕ್ಕೊಳ್ಳಿ. ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡಿದ್ನಲ್ಲ ಅದನ್ನು, ನೆಕ್ಸ್ಟು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು, ಈ ಮಸಾಲ ಹೇಳಿದ್ನಲ್ಲ ಅದೆಲ್ಲ ಹಾಕ್ಕೋಬೇಕು. ಈಗ ಮಿಕ್ಸ್ ಮಾಡೋಣ ಬನ್ನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಬನ್ನಿ. ಈಗ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫುಲ್ಲು ಮುದ್ದೆ ಥರ ಆಗೋ ಥರ ಮಾಡ್ಕೋಬೇಡಿ, ಈ ಥರ ಉದ್ರುದ್ರಾಗಿರಲಿ. ನೋಡ್ತಾ ಇದ್ದೀರಲ್ಲ, ಈ ಥರ ಇರಲಿ. ಅದು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಏನು ಮಿಕ್ಸ್ ಮಾಡಿದ್ದೀವಿ ಅಂದರೆ ಚಿರೋಟಿ ರವೆ ಹಾಕಿದ್ದೀವಿ. ಚಿರೋಟಿ ರವೆ ಮತ್ತು ಸ್ವಲ್ಪನೇ ಮೈದಾ ಹಾಕಿ ಕಲಿಸ್ಕೊಂಡು ಕ್ಲೀನಾಗಿ ಮಿದ್ದಿ ಸ್ವಲ್ಪ ಎಣ್ಣೆ ಹಾಕಿದ್ದೀವಿ, ಕ್ಲೀನಾಗಿ ಮಿದ್ಕೊಂಡಿದ್ದೀವಿ. ಇದನ್ನು ಈಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ರೀ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫಸ್ಟ್ ಈ ಥರ ರೌಂಡ್ ಶೇಪಿಗೆ ಮಾಡ್ಕೋಬೇಕು. ಅದನ್ನು ಆಮೇಲೆ ಈ ಮೈದಾ ಹಸಿದ ಜೊತೆ ಈ ಥರ ಲಟ್ಟಿಸ್ಬೇಕು. ನೋಡಿ ಹಿಂಗೆ ಕ್ಲೀನಾಗಿ ಈ ಥರ ತೆಳ್ಳಕ್ಕೆ ಲಟ್ಟಿಸ್ಕೋಬೇಕು. ಅದಾದಮೇಲೆ ರೌಂಡ್ ಶೇಪ್ ಬರೋಕ್ಕೆ ಬಟ್ಲು ಯೂಸ್ ಮಾಡ್ತಾಯಿದ್ದೀನಿ. ಫುಲ್ ಶಾರ್ಪ್ ಇರಬೇಕು ನೋಡಿ, ಈ ಥರ ಮಾಡ್ಕೋಬೇಕು. ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಈ ಮಸಾಲ ಮಾಡಿದ್ದೀವಲ್ಲ ಇದನ್ನು ಹಾಕಬೇಕು. ನೋಡಿ ಈ ಥರ ಹಿಂಗೆ ಹಾಕಬೇಕು. ಈಗ ಇದನ್ನು ಮರ್ಚಬೇಕು. ನೋಡಿ ಈ ಥರ ಮರ್ಚ್ಕೊಂಡಿದ್ದೀನಿ. ಇದನ್ನ ಇವಾಗ ಸ್ಟೀಮ್ಡ್ ಅಥವಾ ಫ್ರೈಡ್ ಏನು ಬೇಕಾ ಮಾಡ್ಕೋಬೋದು. ಬಟ್ ನಾನು 2 ಥರ ಮಾಡ್ತಾಯಿದ್ದೀನಿ, ಅದನ್ನು ತೋರಿಸ್ತೀನಿ. ಎಣ್ಣೆಗಾದ್ಮೇಲೆ ಈ ಥರ ಫ್ರೈಡ್ ಮೋಮೋಸು ಈ ಥರ ಎಣ್ಣೆಗೆ ಬಿಟ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಕ್ಲೀನಾಗಿ ಫ್ರೈ ಮಾಡಿ. ನೋಡಿ ಈಗ ಸ್ಟೀಮ್ಡ್ ಮೋಮೋಸ್ ರೆಡಿ ಆಗಿದೆ. ನಾನು ಇದಕ್ಕೆ ರೆಡ್ ಚಿಲ್ಲಿ ಸಾಸು ಮತ್ತು ಮಯೋನೀಸ್ ಸಾಸ್ ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಕೆಚಪ್. ಮೋಮೋಸ್ ನಾನು ತೋರಿಸಿಲ್ಲ, ಯಾಕೆಂದರೆ ನೀವು ನಿಮ್ಮ ಮನೇಲಿ ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿದೆ ಟೇಸ್ಟು ಅಂತ ಅಂದ್ಬಿಟ್ಟು. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಶಿಲ್ಪಾ ವ್ಲಾಗ್ಸ್. ಟಿಲ್ ದೆನ್, see you guys. Bye. Thank you.